ನೋಡಿ ಯತೀಂದ್ರ ಸಿದ್ದರಾಮಯ್ಯನವ್ರು ಏನೇ ಹೇಳಿದ್ರು ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಅದನ್ನ ಹಾಗೇನೆ ಮುಗಿಸ್ಬಿಡೋಣ ಚರ್ಚೆನ ಅಂತೇಳಿ ಸತೀಶ್ ಜಾರಕಿಹೊಳಿ ಏನೇ ಹೇಳಿದ್ರು ಕೂಡ ಅವ್ರು ಆಡಿದ ಮಾತಿನ ಹಿಂದೆ 108 ಲೆಕ್ಕಾಚಾರ ಅಡಗಿದೆ. ಅವ್ರು ಹೇಳಿದ್ದನ್ನ ಕೋಟ್ ಮಾಡಿ ನಾವು ನೋಡೋದಾದ್ರೆ ಶಾಸಕರ ಬೆಂಬಲ ಬೇಕು ಅಂತ ಹೇಳ್ತಾರೆ ಸಾಹುಕಾರ ಅವರು. ಮೊನ್ನೆ ನೆನ್ಪಿಟ್ಕೊಳ್ಳಿ, ಮೊನ್ನೆಯಷ್ಟೇ ಇದೇ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಂದಿದ್ರು, ನೆನ್ಪಿದೆಯಲ್ವಾ? ಸಿದ್ದು ಸತೀಶ್ ಇವರಿಬ್ಬರು ಒಂದೇ ಮಾತನ್ನ ಅಥವಾ ಒಂದೇ ಪದವನ್ನ ಪುನರುಚ್ಚರಿಸಿರೋದು. ಆ ಮಾತಿನ ಮರ್ಮ ಏನು? ಡಿ.ಕೆ. ಶಿವಕುಮಾರ್ಗೇನು ಪರೋಕ್ಷವಾಗಿ ಟಕ್ಕರ್ ಕೊಡ್ತಾ ಇದ್ದಾರಾ? ಯತೀಂದ್ರ ಅವರು ಒಂದ್ ಕಡೆ ದಲಿತಾಸ್ತ್ರ ಪ್ರಯೋಗ ಮಾಡ್ತಾರೆ, ಸಿದ್ದು ಸತೀಶ್ ಶಾಸಕರ ಬೆಂಬಲ ಬೇಕು ಅಂತ ಅಸ್ತ್ರ ಪ್ರಯೋಗ ಮಾಡ್ತಾರೆ. ಇದು ಸಿದ್ದು ಅಂಡ್ ಟೀಮ್ನ ಅಸ್ತ್ರ ಅನ್ನೋ ರೀತಿಯಾಗಿ ಬಿಂಬಿಸ್ತಾ ಇದೆ ಅಥವಾ ಕಾಣಿಸ್ತಾ ಇದೆ ಹೊರಗಡೆ. ಈ ಅಸ್ತ್ರಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ಪ್ರತ್ಯಾಸ್ತ್ರ ಏನು ಅನ್ನುವಂಥದ್ದು ಕೂಡ ರಾಜಕೀಯ ಪಡಸಾಲಿಗೆಯಲ್ಲಿ ಚರ್ಚೆ ಆಗ್ತಾ ಇರೋದು. ಬರೀ ಹೈಕಮಾಂಡ್ ಆಶೀರ್ವಾದ ಇದ್ರೆ ನಡೆಯೋದಿಲ್ವಲ್ಲ, ಶಾಸಕರ ಬೆಂಬಲ ಬೇಕಲ್ವಾ? ಹೀಗಂತ ಈ ಹಿಂದೆ ಸಿದ್ದರಾಮಯ್ಯನವರು ಅಂದಿದ್ರು, ಅದನ್ನೇ ಸತೀಶ್ ಅವರು ಕೂಡ ಪುನರುಚ್ಚರಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಲೈವ್ನಲ್ಲಿ. ಆನಂದ್, ಯತೀಂದ್ರ ಅವರು ಕೊಟ್ಟಂತಹ ಸ್ಟೇಟ್ಮೆಂಟು ನಾನಾ ರೀತಿಯ ವ್ಯಾಖ್ಯಾನಕ್ಕೆ, ನಾನಾ ರೀತಿಯ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ರು. ಅವರು ಈ ಹಿಂದೆ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಹೈಕಮಾಂಡು ಅವರ ಆಶೀರ್ವಾದ ಬೇಕು, ಹಂಗಂತ ಅವ್ರು ಹೇಳಿದ್ರೆ ನಡೆಯೋದಿಲ್ಲ, ಶಾಸಕರ ಬೆಂಬಲನೂ ಬೇಕು ಅಂತ. ಅದೇ ಮಾತನ್ನ ಸತೀಶ್ ಅವರು ಹೇಳ್ತಾ ಇದ್ದಾರೆ. ಎಲ್ಲೋ ಇದು ಅಸ್ತ್ರ ಅನ್ನೋ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ. ಶರತ್, ಇಲ್ಲಿ ಪ್ರಮುಖವಾಗಿ ಒಂದೊಂದು ಸ್ಪಷ್ಟವಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಕುರ್ಚಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಪವರ್ ಶೇರಿಂಗ್ ಮಾತುಕತೆ ಆಗಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರು ಈಗ ಕುರ್ಚಿಯನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಹಾಗೇನಾದ್ರೂ ಕುರ್ಚಿ ಬಿಟ್ಕೊಡ್ಬೇಕಾದಂತ ಪರಿಸ್ಥಿತಿ ಬಂದ್ರೆ ತಮ್ಮ ಆಪ್ತರಿಗೆ ಸಿಎಂ ಸ್ಥಾನವನ್ನ ಕೊಡಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಇರ್ತಕ್ಕಂಥದ್ದು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆ ಒಂದಷ್ಟು ಮಾತುಕತೆಯನ್ನ ಮಾಡಿದ ಬಳಿಕ ಈಗ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಹಿಂದೆ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು, ಒಂದು ವೇಳೆ ಬದಲಾವಣೆ ಒಂದು ವಿಚಾರ ಏನಾದ್ರೂ ಬಂದ್ರೆ ಆಗ ಶಾಸಕರ ಒಂದು ಅಭಿಪ್ರಾಯವನ್ನ ತೆಗೆದುಕೊಳ್ಬೇಕು, ಇಲ್ಲವಾದ್ರೆ ಶಾಸಕರಿಂದ ಒಂದು ಮತವನ್ನ ಪಡಿಬೇಕು ಅನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ಅದನ್ನೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಪುನರುಚ್ಚಾರ ಮಾಡಿರ್ತಕ್ಕಂಥದ್ದು. ಶಾಸಕರ ಬೆಂಬಲ ಇದ್ರೆ ಮಾತ್ರ ಅವರು ಸಿಎಂ ಆಗ್ತಕ್ಕಂಥದ್ದು ಅನ್ನೋ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡುವ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ಅಷ್ಟು ಸುಲಭವಾಗಿ ಸಿಎಂ ಕುರ್ಚಿ ಸಿಗೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ಈಗ ಸತೀಶ್ ಜಾರಕಿಹೊಳಿ ಅವರು ರವಾನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿಯೇ ಡಿ.ಕೆ. ಶಿವಕುಮಾರ್ ಅವರು ಕಳೆದ 15-20 ದಿನಗಳಿಂದ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಫೋನ್ ಮಾಡಿ ಮತ್ತೆ ಅವರನ್ನ ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು ಅವರನ್ನು ವಿಶ್ವಾಸಕ್ಕೆ ಪಡಿತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಚಿವರನ್ನು ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮುಂದೆ ಡಿ.ಕೆ. ಶಿವಕುಮಾರ್ ಅವರಿಗೆ ನವೆಂಬರ್ ನಲ್ಲಿ ಒಂದು ಜಾಕ್ಪಾಟ್ ಹೊಡೆಯುತ್ತೋ ಇಲ್ವೋ ಅನ್ನೋ ಕುತೂಹಲ ಸದ್ಯಕ್ಕೆ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಎಲ್ಲಾ ಒಂದು ತಂತ್ರಗಳಿಗೆ ವಿರುದ್ಧವಾಗಿ ಈಗ ಅಹಿಂದ ಅಸ್ತ್ರವನ್ನ ಡಿ.ಕೆ. ಸಿದ್ದರಾಮಯ್ಯ ಬಣದವರು ಬಿಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಏನಾದ್ರೂ ಸಿಎಂ ಆಗ್ಬಿಟ್ರೆ ಕೆಲವರಿಗೆ ರಾಜಕೀಯವಾಗಿ ಅತಂತ್ರರಾಗ್ತಕ್ಕಂಥ ಒಂದು ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗ್ತಕ್ಕಂಥ ಒಂದು ಭೀತಿ ಕೆಲವು ನಾಯಕರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋ ಒಂದು ವಿಚಾರವನ್ನ ಪದೇ ಪದೇ ಅವರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೇನಾದ್ರೂ ಬದಲಾವಣೆ ಮಾಡಿದ್ರೆ ಅಹಿಂದ ತತ್ವಗಳನ್ನ ಇರ್ತಕ್ಕಂಥ ಒಬ್ಬ ನಾಯಕನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನೋ ಒಂದು ವಾದವನ್ನ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ದಲಿತ ಒಂದು ಅಸ್ತ್ರವನ್ನ ಯಾವ ರೀತಿ ಎದುರಿಸ್ತಾರೆ, ಜೊತೆಗೆ ಈ ಒಂದು ಸಿದ್ದರಾಮಯ್ಯ ಬಣದ ತಂತ್ರಗಾರಿಕೆಗಳಿಗೆ ಯಾವ ರೀತಿ ಒಂದು ಪ್ರತಿತಂತ್ರ ಹೂಡ್ತಾರೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇರ್ತಕ್ಕಂಥದ್ದು. ಸದ್ಯ ನವೆಂಬರ್ ತಿಂಗಳಲ್ಲಿ ತಮಗೆ ಕುರ್ಚಿ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಆದ್ರೆ ಈ ಕಡೆ ಶಾಸಕರು ಮತ್ತೆ ಸಚಿವರ ಬೆಂಬಲ ಬೇಕೇ ಬೇಕು ಅಂತ ಸಿದ್ದರಾಮಯ್ಯ ಬಣದವರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಹೈಕಮಾಂಡ್ ಯಾವ ರೀತಿಯ ಒಂದು ನಡೆಯನ್ನ ಅನುಸರಿಸುತ್ತೆ ಮತ್ತೆ ಈ ಬದಲಾವಣೆ ವಿಚಾರಗಳಿಗೆ ಯಾವ ರೀತಿ ಒಂದು ಬ್ರೇಕ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಶರತ್. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.